ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಥರ್ಸ್ಡೇ, ನನಗೆ ಆಫೀಸ್ ವಿಸಿಟ್ ಇದೆ. ಸೊ ನನಗೆ ಹೇಗೆ ಅಂತಂದರೆ ಮಂತಲ್ಲಿ 3 ಡೇಸ್ ಆಫೀಸ್ ವಿಸಿಟ್ ಇರುತ್ತೆ. ಹೋಲ್ ಡೇ ನಾನು ಹೋಗಬೇಕು ಅಂತ ಇಲ್ಲ, ಯಾಕೆಂದರೆ ನಾನು ಮಾಡ್ತಿರೋದು ನೈಟ್ ಶಿಫ್ಟು. ಸೊ ಓನ್ಲಿ ಫಾರ್ 3 ಅವರ್ಸ್ ನಾನು ಆಫೀಸ್ ವಿಸಿಟ್ ಮಾಡ್ತೀನಿ. ಸೊ ಅಲ್ಲಿ ಏನಾದರೂ ಮೀಟಿಂಗ್ಸ್ ಟ್ರೈನಿಂಗ್ಸ್ ಏನಾದರೂ ಇದ್ದರೆ ನಾನು ಅಟೆಂಡ್ ಮಾಡ್ಕೊಂಡು ಮತ್ತೆ ಅಗೇನ್ ನಾನು ಪಿ ಜಿಗೆ ಬಂದು ನನ್ನ ವರ್ಕ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗಾಗಿ ಯಾಕೆ ನಾನು ಆಫೀಸ್ ವಿಸಿಟ್ನ ಒಂದು ವ್ಲಾಗ್ ಮಾಡಬಾರ್ದು ಅನ್ನಿಸ್ತು, ಹಾಗೆ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ಬೇಕು ಅನ್ನಿಸ್ತು. ನಮ್ಮ ಒಂದು ಆಫೀಸ್ ವಿಸಿಟ್ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬಟ್ ಕ್ಯಾಮ್ರಾ ಬಂದು ಆಫೀಸ್ ಒಳಗಡೆ ಅಲೋ ಇರಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ನನಗೆ ಬಂದು ಬಸ್ ಸ್ಟಾಪ್ ಒಂದು 20 to 25 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಟೋನ ಬುಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಬಸ್ಸಲ್ಲಿ ನಾನು ಆಫೀಸ್ಗೆ ಹೋಗ್ತೀನಿ. ಸೊ ನನಗೆ ಯಾವುದೇ ರೀತಿ ಬಸ್ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಬಸ್ಸಸ್ ಬರ್ತಾನೆ ಇರುತ್ತೆ. ಇವತ್ತಿನ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು, ಹಾಗೆ ಟ್ರಾಫಿಕ್ ಕೂಡ ಅಷ್ಟೇ ಕಡಿಮೆ ಅನ್ನಿಸ್ತು. ಏನೋ ಒಂಥರ ಟ್ರಾಫಿಕಲ್ಲಿ ಹೋಗೋದು ಟಯರ್ಡ್ ಅನ್ನಿಸ್ಲಿಲ್ಲ ಆಫೀಸಿಗೆ ಹೋಗುವಾಗ ನನಗೆ. ಇದು ಒಂದು ಪೇಸ್ಟ್ರೀಸಿಗೆ ತುಂಬಾ ಫೇಮಸ್ ಆಗಿರೋ ಬೇಕ್ರಿ. ಒಂದು ಪೇಸ್ಟ್ರಿನ ಪಾರ್ಸೆಲ್ ತೊಗೊಂಡು ಆಫೀಸ್ಗೆ ರೀಚ್ ಆದೆ. ಆಫೀಸಿಗೆ ಹೋಗುವಾಗ ಏನೋ ಒಂಥರ ಖುಷಿ ಇರುತ್ತೆ, ಯಾಕಂದರೆ ಫ್ರೆಂಡ್ಸ್ಗಳನ್ನ ಮೀಟ್ ಆಗಬಹುದು ಅಂತ. ಹಾಗೆ ಮನೇಲೇ ಒಬ್ಬರೇ ಒಂದು ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲಿ ಎಲ್ಲ ಫ್ರೆಂಡ್ಸ್ಗಳೊಟ್ಟಿಗೆ ನಾವು ವರ್ಕ್ ಮಾಡೋದು ಏನೋ ಒಂಥರ ಚೇಂಜಸ್ ನೋಡಬಹುದು. ಹಾಗೆ ಫ್ಲೋರ್ ಒಳಗೆ ಹೋಗಿ ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಆದಮೇಲೆ ನಾವೆಲ್ಲ ಕೆಫೆಟೇರಿಯಾಗೆ ಬಂದ್ವಿ. ಐ ಆಮ್ ಸಾರಿ, ನಾನು ಫ್ಲೋರಲ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ, ಯಾಕಂದರೆ ನಾನು ಕೂಡ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಕೂಡ ನನಗೆ ಬ್ರೇಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಇದೇನಪ್ಪ ಕೆಫೆಟೇರಿಯಾದಲ್ಲಿ ಯಾರು ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಈ ಟೈಮ್ ಬಂದು 6:30. ಆಲ್ಮೋಸ್ಟ್ ಇವಾಗ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಹಾಗಾಗಿ ಬಟ್ ಆಫ್ಟರ್ನೂನ್ ಟೈಮಲ್ಲಿ ಪ್ಲೇ ಏರಿಯಾ ಎಲ್ಲ ತುಂಬಾ ಬ್ಯುಸಿ ಆಗಿರುತ್ತೆ. ಹಾಗೆ ನಾವೇನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಒಂದು ಎನರ್ಜಿ ಬಾರ್ನ ಆರ್ಡರ್ ಮಾಡ್ಕೊಂಡ್ವಿ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಅನ್ನಿಸ್ತು. ಹಾಗೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಚಿಟ್ ಚಾಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಕೆಳಗಡೆ ಫ್ಲೋರಲ್ಲಿ ಹೋಗಿ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿ ಲಾಗೌಟ್ ಆದ್ವಿ, ಅಂದರೆ ಆಫೀಸಿಂದ ಲಾಗೌಟ್ ಆದ್ವಿ. ಸೊ ಅದಾದಮೇಲೆ ಎಲ್ಲರೂ ಒಂದೊಂದು ಕಡೆ ಬರೋದ್ರಿಂದ ನಾವೆಲ್ಲ ಡಿವೈಡ್ ಆಗ್ತೀವಿ, ಮತ್ತು ಎಲ್ರಿಗೂ ಬಾಯಿ ಹೇಳಿ ನಾನು ಬಸ್ ಹತ್ತದೆ. ಸೊ ಇವತ್ತಂತೂ ತುಂಬಾ ಟ್ರಾಫಿಕ್ ಇತ್ತು. ಸೊ ಇದೇನು ನೀವು ನೋಡ್ತಾ ಇದ್ದೀರಾ ಸಿಲ್ಕ್ ಬೋರ್ಡ್ ಟ್ರಾಫಿಕ್. ಈ ಟ್ರಾಫಿಕಲ್ಲಿ ಆಲ್ಮೋಸ್ಟ್ 30 to 35 ಮಿನಿಟ್ಸ್ ನಾನು ಸ್ಟಕ್ ಆಗಿದೆ ಒಂದೇ ಸ್ಟಾಪಲ್ಲಿ. ಫೈನಲಿ ನನ್ನ ಸ್ಟಾಪ್ ಬಂತು. ಅದಾದಮೇಲೆ ನನ್ನ ಫೇವ್ರೆಟ್ ಹೋಟೆಲ್ ನಮಸ್ತೆಯಲ್ಲಿ ಒಂದು ಟೀ ಕುಡ್ಕೊಂಡು ಬ್ಯಾಕ್ ಟು ಮೈ ಪಿ ಜಿ. ಗೈಸ್, ಪಿ ಜಿ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡೆ. ಸೊ ಈಗ ನಾನು ನನ್ನ ವರ್ಕ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾನು ಫಸ್ಟೇ ಹೇಳಿದಾಗೆ ನಾವು ಆಫೀಸಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ, ಓನ್ಲಿ 2 to 3 ಅವರ್ಸ್ ಮಾತ್ರ ಇರ್ತೀವಿ. ಯಾಕೆಂದರೆ ನಮ್ಮ ಶಿಫ್ಟ್ ಟೈಮಿಂಗ್ಸ್ ಆ ಥರ ಇದೆ. ಸೊ ಅದಾದಮೇಲೆ ನಾವು ನಮ್ಮ ಪಿ ಜಿಗೆ ಬಂದು ನಮ್ಮ ರಿಮೈನಿಂಗ್ ವರ್ಕ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇವತ್ತಂತೂ ತುಂಬಾ ತಲೆನೋವು ದಿನ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬಾ ಟ್ರಾಫಿಕ್ ಇತ್ತು. ಫೈನ್ ಗೈಸ್, ಇವತ್ತು ಇದಾಗಿತ್ತು ನನ್ನ ದಿನ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.